4ನೇ ರೂಲು, a ray incident obliquely to the principal axis towards a point P is reflected obliquely. ಇಲ್ಲಿ ಪಾಯಿಂಟ್ P ಅಂತ ಹೇಳಿದ್ರೆ ಪೋಲ್. ಇದು ನಿಮ್ಮ ಸೆಂಟರ್ ಆಫ್ ಕರ್ವೇಚರ್, ಫೋಕಸ್, ಪೋಲ್ ಇದು. ಈ ಪಾಯಿಂಟು ನಿಮ್ಮ ಪೋಲ್. ಲಾ ಏನ್ ಹೇಳ್ತಾ ಇದೆ ಅಂತ ಹೇಳಿದ್ರೆ, ಲೈಟ್ ಅಲ್ಲಿ ಬಿತ್ತು ಅಂತ ಹೇಳಿದ್ರೆ, ಸರಿನಾ, ಏನಾಗುತ್ತೆ ಅದು ಈ ಲಾ ಸರಿಯಾಗಿ ಬಿಡಿಸಿ ಹೇಳಿಲ್ಲ. ನನ್ನ ಕಡೆಯಿಂದ ನಿಮ್ಮ ಪ್ರಶ್ನೆ, ಏನಾಗುತ್ತೆ, ಏನಾಗಬಹುದು? ಏನಿರ್ಬೋದು? ಕ್ಲೂ ಕೊಡ್ತೀನಿ ನಾನು ನಿಮ್ಗೆ, ಆಯ್ತಾ? ಮೊದಲೇ ಕ್ಲೂ ಏನಂತ ಹೇಳಿದ್ರೆ, ಇದು ನಿಮ್ಮ ಇನ್ಸಿಡೆಂಟ್ ರೇ ಆಯಿತು ಅಂತ ಹೇಳಿದ್ರೆ, ಆಯ್ತಾ, ಪೋಲ್ ನಾವು ಏನ್ ಬರಿಬೇಕು? ನಾರ್ಮಲ್ ಬಿಡಿಸ್ಬೇಕು. ನಾರ್ಮಲ್ ಎಲ್ಲಿಂದ ಬರುತ್ತೆ? ಸೆಂಟರ್ ಆಫ್ ಕರ್ವೇಚರ್ ಇಂದ ಬರುತ್ತೆ. ಸೊ ಬೇಸಿಕಲಿ ನಿಮ್ಮ ನಾರ್ಮಲ್ ಈ ಲೈನ್ ಬರುತ್ತೆ ಅಲ್ವಾ? ಈ ರೀತಿಯಲ್ಲಿ ಬರುತ್ತೆ ನಾರ್ಮಲ್ ಅಂತ ಹೇಳಿದ್ರೆ, ದಿಸ್ ಇಸ್ ದ ಲೈನ್ ಕನೆಕ್ಟಿಂಗ್ ಸೆಂಟರ್ ವಿತ್ ದ ಪೋಲ್. ಬೇಸಿಕಲಿ ದ ರೇಡಿಯಸ್ ಅಲ್ವಾ? ರೇಡಿಯಸ್ ಆಕ್ಟ್ಸ್ ಲೈಕ್ ದ ನಾರ್ಮಲ್. ನಾಪ್ಕ ಇದೆಯಲ್ಲ ಅಂತ ಹೇಳ್ತು ಅಂದ್ರೆ, ಈ ಪಾಯಿಂಟ್ ಅಲ್ಲಿ ನಾನು ಒಂದು ಟ್ಯಾಂಜೆನ್ಷಿಯಲ್ ಲೈನ್ ಬರೀತು ಅಂತ ಹೇಳಿದ್ರೆ ಈ ರೀತಿಯಲ್ಲಿ ಕಾಣುತ್ತೆ. ಸರಿನಾ? ಏನಿರ್ಬೋದು ಹೇಳಿ ಉತ್ತರ? ನಿಮ್ 3D ಅಲ್ಲಿ ನೋಡ್ತೀನಿ ಇವಾಗ. ಸೊ ಇದು ನಿಮ್ಮ ಮಿರರ್ ಅಟ್ ದ ಪೋಲ್, ಆಯ್ತಾ? ಇದು ನಿಮ್ಮ ಪ್ರಿನ್ಸಿಪಲ್ ಆಕ್ಸಿಸ್. ಅಟ್ ದ ಪೋಲ್ ವಿ ಹ್ಯಾವ್ ಆಂಗಲ್ ಆಫ್ ಇನ್ಸಿಡೆನ್ಸ್. ಆಂಗಲ್ ಆಫ್ ಇನ್ಸಿಡೆನ್ಸ್ ಅಂತ ಹೇಳೋದಕ್ಕಿಂತ ಇನ್ಸಿಡೆಂಟ್ ರೇ ಇದೆ ಅಲ್ವಾ? ಸೊ ಇದು ನಮ್ಗೆ ಬೇಡ, ಯಾವುದು ಈ ಮಿರರ್ ಬೇಡ ನಮ್ಗೆ ಇವಾಗ. ಈ ರೀತಿಯಲ್ಲಿ. ಸೊ ಬೇಸಿಕಲಿ ದಿಸ್ ಇಸ್ ದ ಪಿಕ್ಚರ್. ಹುಡುಗರ ಯೋಚನೆ ಮಾಡಿ ಏನು ಅಂತ ಹೇಳಿ. ಇದು ನಿಮ್ಮ ಪ್ಲೇನ್ ಮಿರರ್ ಕಂಡ್ರೋ, ಇದು ನಿಮ್ಮ ಇನ್ಸಿಡೆಂಟ್ ರೇ, ಇದು ನಿಮ್ಮ ರೇಡಿಯಸ್, ಇಲ್ಲಿಂದ ಅಲ್ಲಿಗೆ ರೇಡಿಯಸ್. ಏನಾಗುತ್ತೆ? ಇದು ನಿಮ್ಮ ಆಂಗಲ್ ಆಫ್ ಇನ್ಸಿಡೆನ್ಸ್. ಆಂಗಲ್ ಆಫ್ ರಿಫ್ಲೆಕ್ಷನ್ ಕೂಡ ಈ ರೀತಿಯಲ್ಲಿ ಬರುತ್ತೆ. ಆನ್ ಬೋತ್ ಆಫ್ ದಿಸ್ ಆಂಗಲ್ ಸಪೋಸ್ ಟು ಬಿ ಈಕ್ವಲ್. ಸರಿಯಾಗಿ ಇದು ಮಾಡಿಲ್ಲ, ನಾನು ಸಿಮ್ಯುಲೇಟ್ ಮಾಡಿಲ್ಲ, ಬಟ್ ಏನಂತ ಹೇಳಿದ್ರೆ ಲಾಜಿಕ್ಕು, ದ ರಿಫ್ಲೆಕ್ಟೆಡ್ ರೇ ಅಲ್ವಾ, ಇದು ಮತ್ತೆ ಇದು ಎರಡು ಈಕ್ವಲ್ ಆಗಿರುತ್ತೆ. ಸರಿನಾ? ಈ ರೀತಿಯಲ್ಲಿ ಎರಡು, ಈ ಆಂಗಲು ಎರಡು ಈಕ್ವಲ್ ಆಗಿದೆ. ಅಷ್ಟೇ ಲಾಜಿಕ್. ಡಸ್ ಇಟ್ ಮೇಕ್ ಸೆನ್ಸ್? ಅರ್ಥ ಆಯ್ತಾ? ಇದು ಮಿರರ್, ಈ ಪಾಯಿಂಟ್ ಅಲ್ಲಿ ಮಿರರ್ ಇಟ್ ವಿಲ್ ಬಿ ಪರ್ಪೆಂಡಿಕ್ಯುಲರ್ ಅಂತ ಹೇಳಿದ್ರೆ ಇವೆರಡು 90 ಡಿಗ್ರಿ ಆಗುತ್ತೆ. ಪ್ರಿನ್ಸಿಪಲ್ ಆಕ್ಸಿಸ್ ಅದು. ಹಾಗಾಗಿ ಪ್ರಿನ್ಸಿಪಲ್ ಆಕ್ಸಿಸ್ ನಿಮ್ಮ ನಾರ್ಮಲ್ ತರ ಆಕ್ಟ್ ಮಾಡುತ್ತೆ. ಸೊ ಮೊದಲೇ ಲಾ ಆಫ್ ರಿಫ್ಲೆಕ್ಷನ್ ಅಪ್ಕ ಮಾಡ್ಕೊಳ್ಳಿ. ಅದು ಕರೆಕ್ಟಾಗಿ ಗೊತ್ತಿತ್ತು ಅಂತ ಹೇಳಿದ್ರೆ ಇದೆಲ್ಲ ಸುಲಭ ಆಗುತ್ತೆ. ಅದು ಸರಿ ಗೊತ್ತಿಲ್ಲ ಅಂತ ಹೇಳಿದ್ರೆ ಯಾರೇನು ಮಾಡೋಕ್ಕಾಗಲ್ಲ. ಸೊ ಸೋಂಬೇರ್ತನಕ್ಕೆ ಏನು ಸೊಲ್ಯೂಷನ್ ಇಲ್ಲ, ಆಯ್ತಾ? ಸೊ ಅದೆಲ್ಲ ಕಲ್ತ್ಕೊಂಡು ಇಲ್ಲಿ ಬರ್ಬೇಕು ನೀವು, ಹೊರ್ತು ಸುಮ್ಮನೆ ನೀವು ಮಧ್ಯದಲ್ಲಿ ಎಲ್ಲೆಲ್ಲೋ ಕಲಿಯೋಕ್ಕಾಗಲ್ಲ. ಓಕೆ? ಸೊ ಇವಾಗ ಪೇಪರಲ್ಲಿ ಇದನ್ನ ಹೇಗೆ ಬಿಡಿಸೋದು ಒಂದ್ಸತಿ ನೋಡ್ಬಿಡೋಣ. ಸೊ ಮೊದಲೇ ಸ್ಟೆಪ್ ಏನೋ, ಮಾರ್ಕ್ 3.6 ಸೆಂಟಿಮೀಟರ್, ಆಕ್ಚುಲಿ 3 ಸೆಂಟಿಮೀಟರ್ ಅಪಾರ್ಟ್. 6 ಸೆಂಟಿಮೀಟರ್ ಅಪಾರ್ಟ್ ಅಂತ ಬರ್ದೀನಿ ಅದನ್ನ. 3 ಸೆಂಟಿಮೀಟರ್ ಅಪಾರ್ಟ್, 0, 3 ಮತ್ತೆ 6 ಅಲ್ವಾ? ಅದಾದ್ಮೇಲೆ ಒಂದು ಆರ್ಕ್ ಡ್ರಾ ಮಾಡಬೇಕು, ಅದು 6 ಸೆಂಟಿಮೀಟರ್ ಇರಬೇಕು. ದ ರೇಡಿಯಸ್ ಇಸ್ 6 ಸೆಂಟಿಮೀಟರ್. ಇಲ್ಲೇನಂತ ಹೇಳಿದ್ರೆ ನಾವು ಇನ್ಸಿಡೆಂಟ್ ರೇ ಪೋಲ್ ಮೇಲೆ ಬಿಡಿಸಕ್ ನೋಡ್ತಾ ಇದೀವಿ ಅಲ್ವಾ? ಸೊ ಅದನ್ನೇ ನಾನು ಡ್ರಾ ಮಾಡ್ತಾ ಇರೋದು ಇವಾಗ. ಸೊ ಏನಾಗುತ್ತೆ ಇದು? ಸೊ ಪ್ರಿನ್ಸಿಪಲ್ ಆಕ್ಸಿಸ್ ಹತ್ರ ನಾವು ಮೆಜರ್ ಮಾಡ್ಬೇಕು ಆಂಗಲ್ನ. ಸೊ ಪ್ರಿನ್ಸಿಪಲ್ ಆಕ್ಸಿಸ್ ಇಸ್ ಯುವರ್ ನಾರ್ಮಲ್. ಸೊ 20 ಡಿಗ್ರಿ ಬಂತು ಆಂಗಲ್ ಆಫ್ ಇನ್ಸಿಡೆನ್ಸ್. ಸೊ ಆಂಗಲ್ ಆಫ್ ರಿಫ್ಲೆಕ್ಷನ್ ಕೂಡ 20 ಡಿಗ್ರಿ ಬರುತ್ತೆ. ದಟ್ಸ್ ಯುವರ್ ಇನ್ಸಿಡೆಂಟ್ ರೇ, ಅದು ನಿಮ್ಮ ರಿಫ್ಲೆಕ್ಟೆಡ್ ರೇ. ಅದು ಬರಲಿಲ್ಲ ಅಂತ ಹೇಳಿದ್ರೆ ಉತ್ತರ ತಪ್ಪು. ಸೊ ಕನ್ಫರ್ಮೇಶನ್ ನೋಡಿ, 20 ಡಿಗ್ರಿ. ಮತ್ತೆ ಆಂಗಲ್ ಆಫ್ ಇನ್ಸಿಡೆನ್ಸ್ ಕೂಡ 20 ಡಿಗ್ರಿ.
ಸೊ ಲಾಜಿಕ್ ಏನಂತ ಹೇಳಿದ್ರೆ ನಿಮ್ಮ ಮಿರರ್ ಆಯ್ತಾ, ಮತ್ತೆ ಪ್ರಿನ್ಸಿಪಲ್ ಆಕ್ಸಿಸ್, ಪ್ಲೇನ್ ಮಿರರ್ ಮತ್ತು ಪ್ರಿನ್ಸಿಪಲ್ ಆಕ್ಸಿಸ್ ಪರ್ಪೆಂಡಿಕ್ಯುಲರ್ ಇರುತ್ತೆ ಅಲ್ವಾ. ಸೊ ದಸ್ ಯುವರ್ ಪ್ರಿನ್ಸಿಪಲ್ ಆಕ್ಸಿಸ್ ವಿಲ್ ಆಕ್ಟ್ ಲೈಕ್ ಅ ನಾರ್ಮಲ್. ಅದು ಲಾಜಿಕ್. ಸೊ ಇದನ್ನ ಮಿರರ್ ಬರೆಯೋದಕ್ಕೆ ನೋಡ್ತಾ ಇದ್ದೀನಿ ನಾನು ಸೆಟ್ ಸ್ಕ್ವೇರ್ ಉಪಯೋಗಿಸ್ಕೊಂಡು. ಇದು ನಿಮ್ಮ ಉತ್ತರ. ಸೊ ಮರಿಬೇಡಿ, ಮಿರರ್ ಯಾವತ್ತಿದ್ರೂ ನೀವು ಒಂದ್ ಕಡೆ ಶೇಡ್ ಮಾಡಬೇಕು. ಅದು ನಿಮ್ಮ ನಾನ್ ರಿಫ್ಲೆಕ್ಟಿಂಗ್ ಸರ್ಫೇಸ್. ಇವೆಲ್ಲ ಮಾಡಲಿಲ್ಲ ಅಂತ ಹೇಳಿದ್ರೆ ಮಾರ್ಕ್ಸ್ ಕಟ್. ಇವೆಲ್ಲ ರೆಪ್ರೆಸೆಂಟೇಷನ್ ಮಾಡಲೇಬೇಕು ನೀವು. ಹಾಂ, ಈ ಬೋರ್ಡಲ್ಲಿ ಏನೇನಿದೆಯೋ ಅದನ್ನೆಲ್ಲ ಬರ್ಕೊಂಬಿಡ್ರು. ಪೆನ್ಸಿಲು, ಸ್ಕೇಲು, ಪ್ರೊಟ್ರಾಕ್ಟರು, ಕಂಪಸ್ಸು ಅದನ್ನೆಲ್ಲ ಉಪಯೋಗಿಸ್ಕೊಂಡು ಈ 2 ಚಿತ್ರ ಮಾಡ್ಬೇಕು ನೀವು, ಒಂದೇ ಅಲ್ಲ. ಸರಿನಾ? ಪಾಸ್ ಮಾಡಿ ಮಾಡಿಬಿಡಿ.